ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋಯಲ್ಲಿ ಮೊಬೈಲ್ ನಂಬರ್ ಹೇಗೆ ಮೇರಾ KYC ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದೆ. ಬಟ್ ಸ್ವಲ್ಪ ಜನ ಆ್ಯಪ್ ಓಪನ್ ಆಗ್ತಿಲ್ಲ ಅಂತ ಕಮೆಂಟ್ ಹಾಕ್ತಿದ್ದೀರಾ. ನೀವು ಯಾವ ಆ್ಯಪ್ನ ಡೌನ್ಲೋಡ್ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ. ಮೇರಾ ರೇಷನ್ ಆ್ಯಪ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಅದನ್ನೀಗ ನಾನು ಲಾಗಿನ್ ಆಗಿ ನಿಮಗೆ ತೋರಿಸ್ತೀನಿ. ಫಸ್ಟ್ ಪ್ಲೇಸ್ಟೋರ್ಗೆ ಹೋಗಿ ಮೇರಾ ರೇಷನ್ ಅಂತ ಟೈಪ್ ಮಾಡಿ ಇನ್ಸ್ಟಾಲ್ ಮಾಡಿ. ಈ ಆ್ಯಪ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ನೀವು ಅಪ್ಡೇಟ್ ಮಾಡಬಹುದು. ನೋಡಿ, ಓಪನ್ ಆಗ್ತಿದೆ. ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಕೊಡಿ, ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಇದು ಹೆಡ್ ಆಫ್ ದ ಫ್ಯಾಮಿಲಿ ಆದರೂ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದೀರಾ ಅವ್ರದ್ದು ಯಾರ್ದಾದ್ರೂ ಆಧಾರ್ ನಂಬರ್ ಹಾಕಿದ್ರೂ ಇದು ಓಪನ್ ಆಗುತ್ತೆ. ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ. ಅಲ್ಲಿ ಬೆನಿಫಿಷಿಯರಿ ಯೂಸರ್ಸ್ ಅಂತ ಸೆಲೆಕ್ಟ್ ಮಾಡಿರಿ. ದೆನ್ ಲಾಗಿನ್ ವಿತ್ OTP. ನಿಮ್ಮ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಹಾಕಿ ವೆರಿಫೈ ಕೊಡಿ. MPIN ಕ್ರಿಯೇಟ್ ಮಾಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ MPIN ಹೆಂಗೆ ಕ್ರಿಯೇಟ್ ಮಾಡೋದು ಅಂತ. ನೋಡಿ ಈಗ ಓಪನ್ ಆಗ್ತಿದೆ. ನಾನು ಲಾಸ್ಟಲ್ಲೇ ನಿಮ್ಗೆ ತೋರಿಸಿದ್ದೀನಿ ಮೊಬೈಲ್ ನಂಬರ್ ಹೇಗೆ ಅಪ್ಡೇಟ್ ಮಾಡಬೇಕು ಅಂತ. ಅದಕ್ಕೆ ನನಗಿಲ್ಲಿ ಪೆಂಡಿಂಗ್ ಮೊಬೈಲ್ ನಂಬರ್ಸ್ ಅಂತ ತೋರಿಸ್ತಿಲ್ಲ. ಇಲ್ಲಿ ನೋಡಿ, ಫ್ಯಾಮಿಲಿ ಡೀಟೇಲ್ಸ್ ಓಪನ್ ಆಗಿದೆ. ಟೋಟಲ್ ಪೆಂಡಿಂಗ್ 4 ಅಂತಲೇ ಇದೆ. KYC ಪೆಂಡಿಂಗ್ 4 ಅಂತಲೇ ಇದೆ. ಆಧಾರ್ ವೆರಿಫೈ ಆಗಿದೆ. ಮೊಬೈಲ್ ನಂಬರ್ ಕೂಡ ಇಲ್ಲಿ ಅಪ್ಡೇಟ್ ಆಗಿದೆ. ಸೊ ಹೀಗೆ ನನ್ನ ಲಾಸ್ಟ್ ವಿಡಿಯೋ ನೋಡಿ ಮೊಬೈಲ್ ನಂಬರ್ ಹೇಗೆ ಅಪ್ಡೇಟ್ ಮಾಡಬೇಕು ಅಂತ ಮಾಡಿ. ಈ ಆ್ಯಪ್ ಓಪನ್ ಆಗ್ತಿದೆ ಮತ್ತು ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಓಪನ್ ಯಾವುದು ಆಗ್ತಿಲ್ಲ ಅಂದರೆ ಮೇರಾ KYC ಆ್ಯಪ್ ಓಪನ್ ಆಗ್ತಿಲ್ಲ. ಮೇರಾ KYC ಆ್ಯಪ್ನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಮೇರಾ KYC ಅಂತ ಟೈಪ್ ಮಾಡಿ, ಇದನ್ನು ಇನ್ಸ್ಟಾಲ್ ಮಾಡಿ. ಈ ಆ್ಯಪಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇದೆ ಅನಿಸುತ್ತೆ, ಅದಕ್ಕೆ ಇದು ನಮಗೆ ಓಪನ್ ಆಗ್ತಿಲ್ಲ. ಸೆಲೆಕ್ಟ್ ಸ್ಟೇಟ್ ಕರ್ನಾಟಕ, ಬಿಲೋನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ವೆರಿಫೈ ಲೊಕೇಶನ್ ಕೊಟ್ಟರೆ ಸ್ಟೇಟ್ ಬೌಂಡ್ರಿ ನಾಟ್ ಸೆಟ್ ಅಂತ ಬರ್ತಿದೆ. ಸೊ ಈ ಆ್ಯಪ್ ಓಪನ್ ಆಗ್ತಿಲ್ಲ. ಈ ಆ್ಯಪಲ್ಲಿ ನಾವು ಫೇಸ್ KYCನ ಮಾಡಬೇಕು. ಸರ್ವರ್ ಪ್ರಾಬ್ಲಮ್ ಅಥವಾ ಆ್ಯಪೇ ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ, ಇದು ಓಪನ್ ಆಗ್ತಿಲ್ಲ. ಇದು ಓಪನ್ ಆಗಿದ್ದರೆ ನಾವು ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ KYC ಮಾಡೋದು ತಪ್ಪಿತ್ತು. ನೋಡೋಣ, ಇವಾಗ ಸೆಪ್ಟೆಂಬರ್ 1 ಈ KYC ಮಾಡೋದು, ಏಕೆಂದರೆ ಇವಾಗ ಸ್ಟಾಪ್ ಆಗಿದೆ. ರೇಷನ್ ಕಾರ್ಡ್ KYC ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಸ್ಟಾಪ್ ಮಾಡಿದ್ದಾರೆ. ಸೆಪ್ಟೆಂಬರ್ 1 ಮತ್ತೆ KYC ಮಾಡೋದು ಓಪನ್ ಆಗುತ್ತೆ. ಸೆಪ್ಟೆಂಬರ್ 1 ಸೆಪ್ಟೆಂಬರ್ 30 ಒಳಗಡೆ ನಾವು ಮಾಡಿಸ್ಬೇಕಾಗಿರುತ್ತೆ. ಆಹಾರ ವೆಬ್ಸೈಟಲ್ಲಿ ನಾವು ಇನ್ನೊಂದ್ಸರಿ ಸರ್ಚ್ ಮಾಡಿ ನೋಡೋಣ ಓಪನ್ ಆಗ್ತಿದೆಯೋ ಇಲ್ವೋ ಅಂತ. ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಎಕ್ಸಿಸ್ಟಿಂಗ್ RC ರಿಕ್ವೈರ್ಡ್ ಸ್ಟೇಟಸ್. ಇವಾಗಲೂ ಕೂಡ ಸರ್ವರ್ ಎರರ್ ಅಂತಲೇ ಬರ್ತಿದೆ. ಸೊ ಸೆಪ್ಟೆಂಬರ್ 1 ಮತ್ತೆ KYC ಸ್ಟಾರ್ಟ್ ಆಗುತ್ತೆ. ಆ ಆ್ಯಪ್ ಓಪನ್ ಆದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.